ಹಾಯ್ ಹೆಲೋ ಶುಭೋದಯ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಾವ್ಯಾಸ್ ವ್ಲಾಗ್. ಈ ವಿಡಿಯೋದಲ್ಲಿ ನಾವು ವರಮಹಾಲಕ್ಷ್ಮಿ ಹಬ್ಬ ಹೇಗೆ ಆಚರಿಸೋದು ಅಥವಾ ಅದಕ್ಕೆ ಬೇಕಾಗಿರೋ ಐಟಮ್ಸ್ನ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ. ಲೆಟ್ಸ್ ಗೋ. ಹಬ್ಬದ ಹಿಂದಿನ ದಿನ ನಮ್ಮ ಒಂದು ಕೈಯಲ್ಲಿ ಬಲಗೈಯಲ್ಲಿ ಅಕ್ಕಿ ಹಿಡಿದು ಅದನ್ನು ಎಡಗೈಯಿಂದ ಮುಚ್ಚಿ ದೇವ್ರ ಮುಂದೆ ಕೂತ್ಕೊಂಡು ನಾವು ಈ ವರ್ಷ ಹಬ್ಬ ಅಥವಾ ವ್ರತನ ಮಾಡೋ ಉದ್ದೇಶ ಅಂದರೆ ನಿಮ್ಮ ಕಷ್ಟ ಅಥವಾ ಏನೇ ಕೋರಿಕೆ ಇದ್ರೂ ಬೇಡ್ಕೊಂಡು ಸೆಕೆಂಡ್ ಸ್ಟೆಪ್ ನಾವು ಆಲ್ರೆಡಿ ಕ್ಲೀನ್ ಮಾಡ್ಕೊಂಡಿರ್ತೀವಿ ಒಂದು ವೀಕಿಂದ, ಅದನ್ನೇ ಗಂಜಲ ಹಾಕಿ ಶುದ್ಧ ಮಾಡ್ಕೊಳ್ಳೋದು, ಮನೆ ಶುದ್ಧಿ ಮಾಡ್ಕೊಳ್ಳೋದು ಅಂತಾರೆ. ಲಕ್ಷ್ಮೀ ವ್ರತಕ್ಕೆ ಮೂರನೇದು ಕಳಸ ತಯಾರಿ ಮಾಡ್ಕೋಬೇಕು. ಮೊದಲು ಫ್ರೆಶನ್ ಅಪ್ ಆಗಿ ಅಂದರೆ ಮಡಿಯನ್ನು ಇಟ್ಟು ಇದನ್ನು ತಯಾರಿ ಮಾಡ್ಕೋಬೇಕು. ಒಂದು ಮಣೆ ಮೇಲೆ ರಂಗೋಲಿ, ಅಷ್ಟಲಕ್ಷ್ಮಿ ರಂಗೋಲಿ ಹಾಕೋಬೇಕು. ಅದ್ರ ಮೇಲೆ ತಟ್ಟೆ ಮೇಲೆ ಬಾಳೆ ಎಲೆ ಬಲಗಡೆ ಮುಖಕ್ಕೆ ಮಾಡಿ ಅಕ್ಕಿಯನ್ನು ಹರಡಿ ಅಕ್ಕಿಯಲ್ಲೇ ಹರಡಿರೋ ಅಕ್ಕಿನಲ್ಲೇ ರಂಗೋಲಿ ಹಾಕಬೇಕು. ಅಷ್ಟದಳದ್ದು 8 ದಳಗಳನ್ನು ಬಿಡಿಸ್ಬೇಕು. ಅದೇ ಅಷ್ಟದಳ ರಂಗೋಲಿ. ಕಾಯಿ ಸುಲಿದಾದ್ಮೇಲೆ 3 ಕಣ್ಣಿರುತ್ತಲ್ಲ, ಆ ಕಣ್ಣು ಕಾಣಿಸದೇ ಇರೋವಂಥ ಅಂದರೆ ಕವರ್ ಆಗಿರೋ ಅಂಥದ್ದು ತೊಗೋಬೇಕು. ಕಣ್ಣಿನ ಮೇಲೆ ಜುಟ್ಟು ಬಂದಿರುತ್ತಲ್ಲ ಅದು ಸ್ಟ್ರೈಟ್ ಆಗಿರಬೇಕು. ಆ್ಯಂಡ್ ಕಾಯಿ ಒಳಗಡೆ ತುಂಬ ನೀರಿರಬೇಕು ಅಂಥದ್ದು ಸೆಲೆಕ್ಟ್ ಮಾಡ್ಕೋಬೇಕು. ಅರಿಶಿನ ಮತ್ತು ತುಪ್ಪನ ಬಳಸ್ಕೊಂಡು ಕಾಯಿ ಸುತ್ತ ಅಲಂಕಾರ ಮಾಡಬೇಕು. ಆ್ಯಂಡ್ ಕುಂಕುಮ ಅಲಂಕಾರ ಮಾಡ್ಕೊಳ್ಳಿ. ಅಕ್ಕಿ ಯೂಸ್ ಮಾಡಿ ಹಾಕಿರೋವಂಥ ರಂಗೋಲಿ ಮೇಲೆ ತಾಮ್ರದ ಬಿಂದಿಗೆ ಅಥವಾ ಚೊಂಬನ್ನಿಟ್ಟು ಧಾನ್ಯದ ಬಿಂದಿಗೆ ತಯಾರಿ ಮಾಡ್ಕೋಬೇಕು. ಇದು ಕಂಪ್ಲೀಟ್ಲಿ ಆಪ್ಷನಲ್. ಒಂದೇ ಕಳಸ ಪೂಜೆ ಮಾಡ್ತೀನಿ ಅಂದರೆ ಓಕೆ. ಇದು ಧಾನ್ಯದ ಬಿಂದಿಗೆ ಮತ್ತು ಕಳಸ ಎರಡೂ ಇಟ್ಟು ಪೂಜೆ ಮಾಡೋರು ಇರ್ತಾರೆ, ನಾವು ಹಾಗೆ ಮಾಡೋದು, ಅದನ್ನು ಮಾತ್ರ ಹೇಳ್ತಾ ಇದ್ದೀನಿ. ಸೊ ಧಾನ್ಯದ ಬಿಂದಿಗೆನಲ್ಲಿ ಹೆಸರು ಹೇಳುವಂತೆ ಧಾನ್ಯಗಳು ಅಕ್ಕಿ, ಗೋಧಿ, ಯಾವುದಾದ್ರೂ ಧಾನ್ಯಗಳನ್ನ ಹಾಕೋಬೋದು. ಆ್ಯಂಡ್ ನೀರಿನ ಕಳಸ ತಯಾರಿ, ಇದು ಇಂಪಾರ್ಟೆಂಟ್ ಕಳಸ. ನೀರಿನ ಕಳಸ ಅಂದರೆ ಲಕ್ಷ್ಮೀ ಪ್ರತಿಷ್ಠಾಪನೆ ಮಾಡುವಂಥ ಕಳಸ. ಇದಕ್ಕೆ ಹಾಕಬೇಕಾಗಿರುವಂಥ ವಸ್ತುಗಳು ಲವಂಚ, ಬೇರು, ಗಂಡು ಅಡಿಕೆ, ಬೆಳ್ಳಿ, ಚಿನ್ನ ಅಥವಾ ತಾಮ್ರದ ಕಾಯಿನ್, ಅರಿಶಿನ, ಕುಂಕುಮ, ಗೋಮೂತ್ರ, ಬಿಲ್ವಪತ್ರೆ ಮತ್ತು ಕೆಂಪು ಹೂ, ಸ್ವಲ್ಪ ಅಕ್ಷತೆ ಹಾಕ್ಕೊಂಡಿರಬೇಕು. ಇದರ ಜೊತೆ ಕವಡೆ, ಗೋಮತಿ ಚಕ್ರ ಮತ್ತು ಕಲ್ಲು ಸಕ್ಕರೆ, ಬಾದಾಮಿ, ಬಟ್ಲಡಿಕೆ, ಒಣ ಖರ್ಜೂರ ಇದನ್ನು ಕೂಡ ಹಾಕ್ಕೊಳ್ಳಿ. ಸೇಮ್ ಕಳಸನ ಪ್ರತಿ ವರ್ಷ ಕಂಟಿನ್ಯೂ ಮಾಡ್ಬೋದು. ಇದೇ ಕಳಸನ ಬಳಸ್ಕೊಂಡು ಪ್ರತಿ ವರ್ಷ ಪೂಜೆ ಮಾಡ್ಬೋದು. ನೀರಿನ ಕಳಸಕ್ಕೆ ತಯಾರಾಗಿರುವ ತೆಂಗಿನಕಾಯಿನ ಮಾವಿನ ಎಲೆ ಮತ್ತು ವೀಳ್ಯದೆಲೆ ಇಟ್ಟು ಕಾಯಿ ಕೂರಿಸ್ಬೇಕು. ಆ್ಯಂಡ್ ಮುಖವಾಡ, ತಾಯಿ ಮುಖವಾಡ ಧರಿಸ್ಬೇಕು. ತಾಳಿ ತಯಾರಿ ಹೇಗಿರುತ್ತೆ ಅಂದರೆ 9 ಎಳೆ ಅಥವಾ 12 ಎಳೆ ದಾರಕ್ಕೆ ಅರಿಶಿನ ಮತ್ತು ಶ್ರೀಗಂಧ ಹಚ್ಚಿ ಅರಿಶಿನದ ಕೊಂಬು ಕವಲಿರೋ ಅಂಥದ್ದನ್ನು ಮಧ್ಯದಲ್ಲಿ ಕಟ್ಟಿ ಹೀಗೆ ತಯಾರಾದ ತಾಳಿನ ಕಳಸಕ್ಕೆ ಹಾಕೋದು. 16 ಅಥವಾ 9 ಅಥವಾ 24 ಹುಂಡೆ ಇರುವ ಗೆಜ್ಜೆ ವಸ್ತ್ರವನ್ನು ಕಳಸಕ್ಕೆ ಹಾಕಬೇಕು. ಇದಾದಮೇಲೆ ದೇವಿಗೆ ಸೀರೆ ಮತ್ತು ಒಡವೆ ಹಾಕಿ ಅಲಂಕಾರ ಮಾಡ್ಕೊಳ್ಳಿ. ದೇವಿ ಇಡೋವಂಥ ಮಡ್ಲಕ್ಕಿ ತಯಾರಿಕೆ ಒಂದು ತಟ್ಟೆನಲ್ಲಿ ಸೀರೆ, ಬಳೆ, ಅರಿಶಿನ, ಕುಂಕುಮದ ಪ್ಯಾಕೆಟು, ಗೌರಿ ಸಾಮಾನು ಅಥವಾ ಮಡ್ಲಕ್ಕಿ ಸಾಮಾನು ಮತ್ತು ಒಂದು ರೆಡ್ ಕಲರ್ ಬ್ಲೌಸ್ ಪೀಸ್ ಒಳಗಡೆ 3 ಇಡಿ ಅಕ್ಕಿ ಹಾಕಿ, ಒಂದು ಕೊಬ್ಬರಿ ಬಟ್ಲು, ಅದರಲ್ಲಿ 2 ಖರ್ಜೂರ, ಬಾದಾಮಿ ಮತ್ತು 1 ಅಚ್ಚು ಬೆಲ್ಲ, ಚಿಕ್ಕ ಅರಿಶಿನ ಕುಂಕುಮದ ಪ್ಯಾಕೆಟು, 5 ಅಥವಾ 11 ರೂಪಾಯಿ ಹಾಕಿ ದುಡ್ಡು ಹಾಕಿ ಗಂಟು ಕಟ್ಟಿ ದೇವಿಯ ಬಲಗಡೆ ಇಡಬೇಕು. ಮೊದಲನೇ ಪೂಜೆ ಅಂದರೆ ಅರ್ಲಿ ಮಾರ್ನಿಂಗ್ ಬ್ರಾಹ್ಮಿ ಮುಹೂರ್ತದ ಪೂಜೆ ಹೇಗಿರಬೇಕು ಅಂದರೆ ಮಡಿನಲ್ಲಿ ಹೊಸತೆಲ್ಲ ಪೂಜೆ ಮಾಡಬೇಕು. ಅಂದರೆ ಅರಿಶಿನ, ಕುಂಕುಮ, ರಂಗೋಲಿ, ಹೂವಿನ ಅಲಂಕಾರ ಮಾಡಿ 2 ಕಡೆ ಮಣ್ಣಿನ ದೀಪ ಹಚ್ಚಬೇಕು ಬೆಳಗ್ಗೆ ಮತ್ತು ಸಾಯಂಕಾಲ. ಸೊ ನಾರ್ಮಲಿ ಧೂಪ ದೀಪ ಅವುಗಳಿಂದ ಪೂಜೆ ಮಾಡಿಕೊಂಡು ಒಂದು ಚೊಂಬಿನಲ್ಲಿ ಹೊಸತೆಲ ಮೇಲೆ ನೀರನ್ನಿಟ್ಟು ಅದಕ್ಕೆ ಅರಿಶಿನ ಕುಂಕುಮದ ಜೊತೆ ಒಂದು ಹೂವನ್ನು ಹಾಕಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಹಾಡನ್ನು ಹಾಡಿಕೊಂಡು ಆ ನೀರನ್ನ ಒಳಗಡೆ ತೊಗೊಂಡು ಬಂದು ಪ್ರತಿಷ್ಠಾಪನೆ ಆಗಿರುವಂಥ ದೇವಿ ಕಳಸದ ಬಲಭಾಗಕ್ಕೆ ಇಡುವಂಥದ್ದು, ಅಂದರೆ ರೈಟ್ ಸೈಡಲ್ಲಿ ಇಡುವಂಥದ್ದು. ಇದಾದಮೇಲೆ ತುಳಸಿ ಪೂಜೆ ಮಾಡಬೇಕಾಗತ್ತೆ. ತುಳಸಿ ಪೂಜೆ ಹೇಗೆ ಅಂದರೆ ಗೆಜ್ಜೆ ವಸ್ತ್ರ ಮತ್ತು ಅರಿಶಿನ ಕುಂಕುಮ, ಹೂವು, ಹಣ್ಣು ಇಟ್ಟು ಧೂಪ ದೀಪಗಳಿಂದ ದೇವಿಯ ಬಲಭಾಗಕ್ಕೆ ಕೆಳಗಡೆ ಇಟ್ಟು ತುಳಸಿನ ಪೂಜೆ ಮಾಡಬೇಕು. ಅಥವಾ ಫಿಕ್ಸೆಡ್ ಇದೆ, ಆಲ್ರೆಡಿ ಮನೆ ಮುಂದೆನೇ ತುಳಸಿ ಇದೆ ಅಂದರೆ ಅಲ್ಲೇ ಪೂಜೆ ಮಾಡ್ಬೋದು. ಇದಾದಮೇಲೆ ನೆಕ್ಸ್ಟ್ ಸ್ಟೆಪ್ಪು ಗಣೇಶನಿಗೆ ಕುಂಕುಮಾರ್ಚನೆ ಮಾಡೋದು. ಅಂದರೆ ಒಂದು ವೀಳ್ಯದೆಲೆ ಮೇಲೆ ಗಣೇಶನ ವಿಗ್ರಹ ಅಥವಾ ಅರಿಶಿನದಿಂದ ಮಾಡಿದ ಗಣೇಶ ಅಥವಾ ಸಗಣಿಯಿಂದ ಮಾಡಿದ ಗಣೇಶನ ಇಟ್ಟು ಬಲಗೈ ರೈಟ್ ಹ್ಯಾಂಡ್ನ 2 ಬೆರಳುಗಳಿಂದ ಕುಂಕುಮ ಹಾಕ್ತಾ ಅಷ್ಟೋತ್ರ ಪಠಿಸ್ತಾ ಪುಸ್ತಕದಲ್ಲಿರುತ್ತೆ ಅರ್ಚನೆ ಮಾಡೋದು. ಅರ್ಚನೆ ಮುಗಿದ ನಂತರ ಆ ಕುಂಕುಮನ ಹಣೆಗೆ ಇಟ್ಕೊಳ್ಳೋದು, ಮನೆಯವರೆಲ್ಲರ ಹಣೆಗೆ ಇಡೋದು, ತೆಂಗಿನಕಾಯಿ ಹೊಡೆದು ಆರತಿ ಮಾಡೋದು. ಆ್ಯಂಡ್ ದೇವಿಯ ಎಡಭಾಗಕ್ಕೆ ಬಳೆ ಬಂಗಾರ ಇಡಲೇಬೇಕು, ಶಾಪಲ್ಲಿ ಸಿಗುತ್ತೆ. ಆ್ಯಂಡ್ ದೇವಿಯ 2 ಭಾಗದಲ್ಲಿ ಕೊಬ್ಬರಿ, ಡ್ರೈ ಫ್ರೂಟ್ಸ್ಗಳನ್ನು ಹಾಕಿಡಿ. ಒಂದು ಲೋಟದಲ್ಲಿ ಹಾಲು, ಒಂದು ಲೋಟದಲ್ಲಿ ಮೊಸರು ಇಡೋದು. ಕಂಕಣ ತಯಾರಿ ಮಾಡ್ಕೋಬೇಕು. ಮನೆಯವ್ರಿಗೆ ಅಂದರೆ 9 ಎಳೆ ದಾರ 2 ಮೊಳದಲ್ಲಿ ಅದಕ್ಕೆ ಗಂಧ, ಅರಿಶಿನ 16 ಗಂಟನ್ನು ಹಾಕಿ ಮಧ್ಯದಲ್ಲಿ ಹೂವು ಅಥವಾ ವೀಳ್ಯದೆಲೆ ಎಲೆ ಮೇಲಿಟ್ಟು ಅರಿಶಿನ, ಕುಂಕುಮ, ಅಕ್ಷತೆ ದೇವ್ರ ಮುಂದೆ ಇಡೋದು. ಮನೆಯವ್ರನ್ನ ಬಿಟ್ಟು ಬೇರೆ ಹೆಣ್ಮಕ್ಳಿಗೆ ಏನಾದರೂ ಕಟ್ಟೋದಾದರೆ ಸೇಮ್ ಪ್ರೊಸೀಜರ್ ಇರುತ್ತೆ, ಬಟ್ 16 ಗಂಟು ಹಾಕ್ತೇನೆ ಈಗ ಕಂಕಣ ತಯಾರಿ ಮಾಡಬೇಕಾಗತ್ತೆ. ಇದಾದಮೇಲೆ ಪಂಚಾಮೃತ ಮಾಡ್ಕೋಬೇಕು. ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಹಣ್ಣುಗಳು, ಡ್ರೈ ಫ್ರೂಟ್ಸ್ ಹಾಕ್ಕೊಂಡು ಆರತಿ ಒಂದು ತಟ್ಟೆನಲ್ಲಿ 2 ಬೆಲ್ಲ ಇಟ್ಟು ಬತ್ತಿ ಮತ್ತು ಎಣ್ಣೆ ಹಾಕ್ಕೋಬೇಕು. ಕೆಂಪಾರತಿ ಕುಂಕುಮ ಜಾಸ್ತಿ ಹಾಕಿ ಪ್ಲಸ್ ಅರಿಶಿನ ಕಡಿಮೆ ಹಾಕಿ ಕೆಂಪಾರತಿ ಮಾಡ್ಕೋಬೇಕು ಆರತಿ ಮಾಡಲಿಕ್ಕೆ.
ನೈವೇದ್ಯ ತಯಾರಿ ಹೇಗೆ ಅಂದರೆ ಅಕ್ಕಿ ಮತ್ತು ಹೆಸರು ಬೇಳೆ ಹಾಲಿನಲ್ಲೇ ಬೇಯಿಸಿ ಅದಕ್ಕೆ ಬೆಲ್ಲ ಹಾಕಿ ತುಪ್ಪ ಡ್ರೈ ಫ್ರೂಟ್ಸು ಹಾಕಿ ಚೆನ್ನಾಗಿ ಬೇಯಿಸಿ ದೇವಿಯ ಬಲಗಡೆ ಇಡೋದು. ಅದಾದಮೇಲೆ 9 ಅಥವಾ 5 ತಟ್ಟೆಗಳನ್ನು ಪೂಜೆ ಮಾಡಲೇಬೇಕು. 5 ಥರ ಹಣ್ಣು, ವಿಳೆದೆಲೆ, ಬಾಳೆಹಣ್ಣು, ಕೊಬ್ಬರಿ, ಮನೆಯಲ್ಲಿ ತಯಾರಿಸಿದ ತಿಂಡಿ, ತುಳಸಿ ಮತ್ತು ಹೂಗಳು, ಬಳೆಗಳು. ಈ ತಟ್ಟೆಗಳು ಇಡುವಂಥದ್ದು ಗಣೇಶನ ವಿಗ್ರಹ ಪೂಜೆ ಮಾಡ್ತೀವಲ್ಲ ಅದಕ್ಕಿಂತ ಮುಂಚೆ ಕುಂಕುಮಾರ್ಚನೆಗೆ ಮುಂಚೆನೇ ಇಟ್ಕೋಬೇಕು. ಸೊ ಬ್ರಾಹ್ಮಿ ಮುಹೂರ್ತದಲ್ಲೇ ಸಂಕಲ್ಪ ಮಾಡ್ಕೊಳ್ಳಿ. ಒಂದು ಕೆಂಪು ಹೂವು ಮತ್ತು ಅಕ್ಷತೆನ ದೇವಿಗೆ ಅರ್ಪಣೆ ಮಾಡಿ ಮೊದಲನೇ ಪೂಜೆ ಕಡ್ಡಿ ಕರ್ಪೂರ ಧೂಪ ದೀಪ ಕಾಯಿಗಳಿಂದ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡುವಂಥದ್ದು. ಹೊಸ್ತಿಲ ಪೂಜೆ ಮಾಡಿ ಚೊಂಬಿನಲ್ಲಿ ತಂದಿರುವಂಥ ನೀರನ್ನು ಅಡುಗೆ ಮಾಡ್ಕೊಳ್ಳೋಕ್ಕೆ ಯೂಸ್ ಮಾಡ್ಬೋದು. ಈ ಪೂಜೆ ಆದಮೇಲೆ ಶುದ್ಧ ನೀರಿನೊಂದಿಗೆ ಬೆರೆಸ್ಕೊಂಡು ಅಡುಗೆಗಳನ್ನ ಮಾಡ್ಕೋಬೋದು. ಅವತ್ತಿನ ದಿನವೇ ಮಾಡುವಂಥ ಸಿಹಿ ತಿಂಡಿಗಳಿಗೆ ಹಾಕ್ಕೋಬೋದು. ತಯಾರಿಸಿದ ತಿಂಡಿನೆಲ್ಲ 5 ಅಥವಾ 9 ತಟ್ಟೆನಲ್ಲಿ ಪೂಜಿಸಿ ಎರಡನೇ ಪೂಜೆ ಮಾಡಿ 3 ಅಥವಾ 5 ಜನ ಮುತ್ತೈದೆಯರಿಗೆ ಅರಿಶಿನ ಕುಂಕುಮ ಕೊಡುವಂಥದ್ದು. ಇದಾದಮೇಲೆ ಸಂಜೆ ಇನ್ನೊಂದು ಸಲ ಮುತ್ತೈದೆಯರು ಬಂದಾಗ ತಾಂಬೂಲ ಕೊಡುವಂಥದ್ದು ಇರುತ್ತೆ. ಮುತ್ತೈದೆಯರಿಗೆ ತಾಂಬೂಲ ತಯಾರಿ ಹೇಗಿರುತ್ತೆ ಅಂದರೆ 2 ಎಲೆ, 2 ಅಡಿಕೆ, 2 ಹಣ್ಣು, 2 ಅಥವಾ 4 ಬಳೆಗಳು, 1 ರೂ ಕಾಯಿನು, ಹೂವು, ಬ್ಲೌಸ್ ಪೀಸು, ಸ್ವಲ್ಪ ಅಕ್ಷತೆ ಕಾಳು, ಕಡಲೆಕಾಳಿನ ಪ್ರಸಾದ ಕೊಡ್ಬೋದು. ಮುತ್ತೈದೆಯರನ್ನ ಅಥವಾ ಬರೋರನ್ನ ಬರೀ ನೆಲದಲ್ಲಿ ಕೂರಿಸ್ಬಾರ್ದು. ಇನ್ನು ಸಂಜೆ ಪೂಜೆ ಹೇಗಿರುತ್ತೆ ಅಂದರೆ ಸಿಂಪಲಾಗಿ ಒಂದು ನೈವೇದ್ಯ ಮಾಡ್ಕೊಳ್ಳಿ ಅಥವಾ 1 ಲೋಟ ಹಾಲು ಇಟ್ಟು ಪೂಜೆ ಮಾಡ್ಬೋದು. ಲಕ್ಷ್ಮೀ ಸಹಸ್ರನಾಮ ಸ್ಮರಣೆ ಮಾಡಬೇಕು. ಲಕ್ಷ್ಮೀ ವ್ರತ ಬುಕ್ ಅಂತಲೇ ಸಿಗುತ್ತೆ, ಅದರಲ್ಲಿ ಸಹಸ್ರನಾಮ ಇರುತ್ತೆ. ಅದಾದಮೇಲೆ ಮನೆಗೆ ಬಂದವ್ರಿಗೆ ಎಲ್ಲರಿಗೂ ಅರಿಶಿನ ಕುಂಕುಮ ತಾಂಬೂಲ ಕೊಟ್ಟು ಅವರೆಲ್ಲ ಓದಾದಮೇಲೆ ಕೆಂಪಾರತಿ ಮಾಡಿ ಯಾರು ತುಳಿದಿರೋ ಅಂಥ ಜಾಗಕ್ಕೆ ಅಥವಾ ಗಿಡಕ್ಕೆ ಚೆಲ್ಲಬೇಕು. ಲಾಸ್ಟ್ಲಿ ವಿಸರ್ಜನೆ ಟೈಮ್ 1, 3 ಅಥವಾ 5 ದಿನಕ್ಕೆ ಮಾಡ್ಬೋದು. ವಿಸರ್ಜನೆ ಮಾಡಬೇಕಾದ್ರೆ ನೈವೇದ್ಯ ಇಟ್ಟು ಪೂಜೆ ಮಾಡಿ ಕುಂಕುಮ ನೀರಿನ ಮೇಲೆ 2 ದೀಪ ಹಚ್ಚಿ ಬೆಳಗಿಸಿ ಮನೆ ಮುಂದೆ ಬಲಕ್ಕೆ ಅಥವಾ ಎಡಕ್ಕೆ ಚೆಲ್ಲಬೇಕು. ರಾಹುಕಾಲಕ್ಕೆ ಮುಂಚೆ ಬಲಭಾಗಕ್ಕೆ ಕಳಸ ತಿರುಗಿಸಿ 3 ಬಾರಿ ಎತ್ತಿ ಹೂಗಳನ್ನು ಒಡವೆಗಳನ್ನು ಅಲುಗಾಡಿಸಿ ಅದನ್ನು ಹಾಗೆ ಬಿಟ್ಟು ರಾಹುಕಾಲ ಮುಗ್ದಿದ್ದಾದಮೇಲೆ ಒಡವೆ ಎಲ್ಲ ತೆಗೆದಿಟ್ಟು ಕಳಸದ ನೀರಿಂದ ಮನೆಯ ಎಲ್ಲ ಕಡೆ ಪ್ರೋಕ್ಷಣೆ ಮಾಡಿ ಮನೆಯವ್ರಿಗೂ ಪ್ರೋಕ್ಷಣೆ ಮಾಡಿ ಇನ್ನು ಮಿಕ್ಕಿದ್ದನ್ನು ತುಳಸಿಗೆ ಹಾಕಿ ಕಳ್ಸಕ್ಕೆ ಹಾಕಿದ್ದಂಥ ಅಕ್ಕಿಯನ್ನು ಮುಂದಿನ ವರ್ಷದವರೆಗೂ 1 ಹಿಡಿಯಷ್ಟು ಎತ್ತಿಟ್ಕೋಬೇಕು. ನಾವು ಯೂಸ್ ಮಾಡಿದ್ದಂಥ ಕಾಯಿಗಳು ಪೂಜೆಗೆ ಯೂಸ್ ಮಾಡಿ ಅಂಥದ್ದು ಸ್ವೀಟ್ಸಿಗೆ ಮಾತ್ರನೇ ಯೂಸ್ ಮಾಡಬೇಕು, ನಾನ್ ವೆಜ್ಜಿಗೆಲ್ಲ ಯೂಸ್ ಮಾಡೋ ಹಾಗಿಲ್ಲ. ಇಡೀ ಪೂಜೆನಲ್ಲಿ ನಾವು 3 ತೆಂಗಿನಕಾಯಿನ ಒಡೆದಿರ್ತೀವಿ. ಫಸ್ಟ್ನೇದು ಬೆಳಗ್ಗೆ ಪುಷ್ಪಾರ್ಚನೆ ಅಥವಾ ಕುಂಕುಮಾರ್ಚನೆ ಮಾಡೋ ಟೈಮಲ್ಲಿ, ಮುತ್ತೈದೆಯರು ಬಂದು ಹೋದ್ಮೇಲೆ 1, ವಿಸರ್ಜನೆ ಟೈಮಲ್ಲಿ ಬೆಳಗ್ಗೆ 1. ಸೊ ಇದು ನಮ್ಮ ಮನೆಯಲ್ಲಿ ಪ್ರತಿ ವರ್ಷ ಮಾಡ್ಕೊಂಡು ಬಂದಿರೋ ಅಂಥ ಪದ್ಧತಿ. ಒಂದು 3-4 ಪೇಜಷ್ಟು ಇದೆ. ಸ್ಕ್ರೀನ್ಶಾಟ್ ಹಿಡಿದು ಇಟ್ಕೊಂಡ್ರೆ ನಿಮಗೆ ಫಾಲೋ ಮಾಡಲಿಕ್ಕೆ ಈಸಿ ಆಗುತ್ತೆ. ಸೊ ಒಬ್ಬೊಬ್ಬರು ಮನೆಯಲ್ಲಿ ಒಂದೊಂದು ಥರ ಪದ್ಧತಿ ಇರೋದು ರೂಢಿ. ನಿಮ್ಮ ಮನೆಯಲ್ಲೆಲ್ಲ ಹೇಗೆ ಹೀಗೆ ಇರುತ್ತಾ ಅಥವಾ ಏನಾದರೂ ಡಿಫ್ರೆನ್ಸ್ ಇರುತ್ತಾ? ಈ ವರ್ಷದಿಂದ ಲಕ್ಷ್ಮಿ ಕೂರಿಸ್ತಾ ಇದ್ದೀವಿ, ವರಮಹಾಲಕ್ಷ್ಮಿ ಹಬ್ಬ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅನ್ನೋರಿಗೆ ಏನೇನು ಐಟಮ್ಸ್ ಬೇಕಾಗುತ್ತೆ ಬೇಸಿಕ್ಲಿ ಅನ್ನೋದನ್ನು ಲಿಸ್ಟ್ ಮಾಡಿ ನಾನು ಬರೆದು ಹಾಕ್ತಾ ಇದ್ದೀನಿ. ಬೇಸಿಕ್ಲಿ ಇಷ್ಟಿದ್ರೆ ಸಾಕಾಗುತ್ತೆ. ಅಂದರೆ ಫಸ್ಟ್ ವರ್ಷಕ್ಕೆ ತೊಗೋಬೇಕಾದ್ರೆ ಸ್ವಲ್ಪ ಖರ್ಚಾಗುತ್ತೆ, ಆಮೇಲೆ ಸೆಕೆಂಡ್ 3rd ಇಯರ್ ಫಾಲೋಅಪ್ ಮಾಡೋದಲ್ವ. ಸೊ ಎಕ್ಸಿಸ್ಟಿಂಗ್ ಐಟಮ್ಸ್ನೇ ಬಳಸ್ಕೊಂಡು ನಾವು ಪ್ರತಿ ವರ್ಷ ಪೂಜೆ ಮಾಡ್ಕೋಬೋದು. ಆ ವರಮಹಾಲಕ್ಷ್ಮಿ ತಾಯಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಮನಸ್ಸಿಂದ ಬೇಡ್ಕೊಳ್ಳಿ, ನಾನು ಬೇಡ್ಕೊತೀನಿ. ಈ ವಿಡಿಯೋ ಯಾರಿಗಾದ್ರೂ ಯೂಸ್ ಆಗ್ತಿದೆ ಅಂದರೆ ಐ ಆಮ್ ಮೋರ್ ದ್ಯಾನ್ ಹ್ಯಾಪಿ. ನನ್ನ ಡೈಲಿ ರೂಟೀನ್ ಆಗಲಿ, ರೆಸಿಪೀಸ್ ಆಗಲಿ ಅಥವಾ ಈ ಥರ ಪೂಜೆಗಳ ಬಗ್ಗೆ ಹೇಳೋದಾಗಿರಲಿ, ನನಗೆ ಗೊತ್ತಿರೋವಂಥದ್ದನ್ನ ವಿಡಿಯೋ ಮಾಡಿ ಹಾಕ್ತಾ ಇರ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಫಾರ್ ಮೋರ್ ವಿಡಿಯೋಸ್. ಸ್ಟೇ ಟ್ಯೂನ್ಡ್ ಫಾರ್ ನೆಕ್ಸ್ಟ್ ವಿಡಿಯೋ.